ತರಬೇತಿ ನಿರತ ವಾಯುಸೇನೆಯ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ದೊಡ್ಡ ಕರಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೊಡ್ಡ ಕರಪನಹಳ್ಳಿ ಗ್ರಾಮದ ಕೆರೆ ಅಂಗಳದಲ್ಲಿ ಹೆಲಿಕಾಪ್ಟರ್ ಭೂಸ್ಪರ್ಶ ಮಾಡಿದ್ದು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಘಟನೆ ನಡೆದಿದೆ. ವಾಯುಸೇನೆಗೆ ಸೇರಿದ ಹೆಲಿಕಾಪ್ಟರ್ ಇದಾಗಿದ್ದು ಹೆಲಿಕಾಪ್ಟರ್ನಲ್ಲಿದ್ದ ಓರ್ವ ಮಹಿಳೆ ಸೇರಿದಂತೆ ಇಬ್ಬರು ಸುರಕ್ಷಿತರಾಗಿದ್ದಾರೆ. ಘಟನೆ ಸಂಬಂಧ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತರಬೇತಿ ನಿಮಿತ್ತ ಕೋಲಾರ ಜಿಲ್ಲೆ ಬಂಗಾರಪೇಟೆ ಹಾಗೂ ಕೆಜಿಎಫ್ ತಾಲೂಕಿನ ಮೇಲ್ಭಾಗದಲ್ಲಿ ತರಬೇತಿಗಾಗಿ ಹಾರಾಟ ನಡೆಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ತರಬೇತಿ ನಡೆಸುತ್ತಿದ್ದ ವಾಹನ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಬ್ಲಡ್ ಸೌಂಡ್ ಬಂತು. ಬಂದು ಆ ಮಗು ಎಲ್ಲ ಓಡಿಸ್ತಾ ಬಂದು ಕೈ ಕಾಲ ಜನ ಮಾಡಿಬಿಟ್ಟು ನಡಿಬಿಟ್ಟು ಥರ ದುಗ್ಡು ಬಿದ್ದು ನಾವು ಅದ್ರ ಹತ್ತಿರ ಇದ್ದರೆ ಆಮೇಲೆ ಸ್ವಲ್ಪ ಹೊತ್ತು ದೂರ ಕಳಿಸಿದ್ರು. ಆಮೇಲೆ ನಮಗೆ ಹೇಳಿದ್ರು ಕರೆಂಟ್ ಪಾಸ್ ಆಗುತ್ತೆ ದೂರ ಹೋಗಿ. ಆಮೇಲೆ ನಾನೇ ಆ ಜನಗಳೆಲ್ಲ ಸ್ವಲ್ಪ ದೂರ ಕಳಿಸಿದ್ದೆ. better clarity. Call the DSLS ಅಂತಪ್ಪನ. ನಾವು 4 ಗಂಟೆಗೆ ತೋಟದ ಹತ್ರ ಬಂದಿದ್ವಿ. ಅಷ್ಟರೊಳಗಡೆ ಹೆಲಿಕಾಪ್ಟರ್ ಡೌನ್ ಆಗ್ತಾ ಬರ್ತಾ ಇತ್ತು. ಇನ್ನೊಂದು ಹೆಲಿಕಾಪ್ಟರ್ ರೌಂಡ್ ಹೊಡಿತಾನೆ ಇತ್ತು. ಆಗ ಏನಂತ ನೋಡೋಣ ಅಂತ ಬಂದ್ವಿ. ಬರೋಷ್ಟೊಳಗಡೆ ಇದು ಲ್ಯಾಂಡ್ ಆಯಿತು. ಲ್ಯಾಂಡ್ ಆದಮೇಲೆ ಗ್ರಾಮಸ್ಥರಿಗೆ ಯಾರಿಗಾರು ಇನ್ಫಾರ್ಮ್ ಮಾಡಬೇಕು ಚೇರ್ಮನ್ಗೆ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರು, ಫೋನ್ ತೆಗಿಲ್ಲ. ಮತ್ತು ಪೊಲೀಸರು ನಾವೇ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸರು